ಕಾಡನ್ನ ಕೇವಲ ಮರಗಳಿರುವ ಒಂದು ಜಾಗ ಅಂತ ಯಾಕೆ ನೋಡ್ಬೇಕು, ಅದನ್ನೇ ಒಂದು ದೊಡ್ಡ ಕ್ಲಾಸ್ ರೂಮ್ ಅಂತ ಭಾವಿಸಿದ್ರೆ ಸರಿ. ಇವತ್ತು ನಾವು ವಂದನಾ ಶಿವ ಅವರ ನಾನು ತಿಳಿಯಬೇಕಾದದ್ದನ್ನೆಲ್ಲ ಕಾಡಿನಲ್ಲೇ ಕಲಿತೆ ಪ್ರಬಂಧದಲ್ಲಿರೋ ಕೆಲವು ಅದ್ಭುತ ಪಾಠಗಳನ್ನ ಒಟ್ಟಿಗೆ ಕಲಿಯೋಣ. ಇದನ್ನ ಒಂದು ರೀತಿ ಈ ಪ್ರಬಂಧದ ಪ್ರಮುಖ ಅಂಶಗಳನ್ನ ಒಳಗೊಂಡ ಸ್ಟಡಿ ಗೈಡ್ ಅಂತ ಅಂದುಕೊಳ್ಳಿ. ಈ ಪಯಣದಲ್ಲಿ ನಮ್ಮ ಜೊತೆ ಇರೋವರು ವಂದನಾ ಶಿವ. ಅವರ ಕಥೆ ಶುರುವಾಗೋದೇ ಹಿಮಾಲಯದ ಸುಂದರ ಕಾಡುಗಳಲ್ಲಿ. ಅವರ ತಂದೆ ಅರಣ್ಯ ಸಂರಕ್ಷಣಾಧಿಕಾರಿ, ತಾಯಿ ಒಬ್ಬ ರೈತ ಮಹಿಳೆ. ಈ ಎರಡು ಪ್ರಪಂಚಗಳ ನಡುವೆ ಬೆಳೆದ ಅವರಿಗೆ ಒಂದು ಸತ್ಯ ಬೇಗನೆ ಅರ್ಥವಾಗಿತ್ತು. ಕಾಡು ಅಂದ್ರೆ ಕೇವಲ ನೋಡುವುದಕ್ಕೆ ಸುಂದರವಾಗಿರುವ ಜಾಗವಲ್ಲ, ಅದು ಜೀವನ, ಸಮುದಾಯ ಮತ್ತು ಜ್ಞಾನದ ಒಂದು ಜೀವಂತ ಮೂಲ ಅಂತ. ಹಾಗಾದ್ರೆ ನಮ್ಮ ಇವತ್ತಿನ ಕಲಿಕೆಯ ದಾರಿ ಹೀಗಿದೆ. ಮೊದಲು ಕಾಡು ಹೇಗೆ ಶಿವ ಅವರ ಮೊದಲ ಶಿಕ್ಷಕ ಆಯಿತು ಅಂತ ನೋಡೋಣ. ಆಮೇಲೆ ಇತಿಹಾಸ ಪ್ರಸಿದ್ಧ ಚಿಪ್ಕೋ ಚಳವಳಿಯ ಕಥೆಗೆ ಹೋಗೋಣ. ನಂತರ ನಮ್ಮ ಪರೀಕ್ಷಾ ವಿಮರ್ಶೆಯ ಮೊದಲ ಪ್ರಮುಖ ಭಾಗ ಏಕಸಂಸ್ಕೃತಿ ಮತ್ತು ಜೀವ ವೈವಿಧ್ಯದ ನಡುವಿನ ಹೋರಾಟವನ್ನ ಅರ್ಥಮಾಡ್ಕೊಳ್ಳೋಣ. ಅದಾದ ಮೇಲೆ ಭೂಪ್ರಜಾಪ್ರಭುತ್ವ ಅಂದ್ರೇನು ಅಂತ ವ್ಯಾಖ್ಯಾನಿಸಿ ಕೊನೆಗೆ ಕಾಡು ನಮಗೆಲ್ಲ ಕೊಡುವ ಅಂತಿಮ ಪಾಠಗಳೊಂದಿಗೆ ಮುಗಿಸೋಣ. ಶಿವ ಅವರ ಪರಿಸರ ಪ್ರಜ್ಞೆ ನಿಜವಾಗಿಯೂ ಚಿಗುರೊಡೆದಿದ್ದು ಹಿಮಾಲಯದ ಕಾಡುಗಳಲ್ಲಿ. ಒಮ್ಮೆ ಯೋಚನೆ ಮಾಡಿ, ನಾವು ಬಾಲ್ಯದಲ್ಲಿ ಆಟವಾಡಿದ ಪ್ರೀತಿಸಿದ ಒಂದು ಜಾಗಕ್ಕೆ ವರ್ಷಗಳ ನಂತರ ಹಿಂತಿರುಗಿದಾಗ ಆ ಕಾಡುಗಳು ಮಾಯವಾಗಿ ತೊರೆಗಳು ಬತ್ತಿ ಹೋಗಿರೋದನ್ನ ನೋಡಿದ್ರೆ ಹೇಗಾಗ್ಬೇಡ. ಆ ನೋವೇ, ಆ ಆಘಾತವೇ ಅವರನ್ನ ಸುಮ್ಮನೆ ಕೂರಲು ಬಿಡ್ಲಿಲ್ಲ. ಅದು ಅವರನ್ನ ನೇರವಾಗಿ ಚಿಪ್ಕೋ ಚಳುವಳಿಯತ್ತ ಕರೆದೊಯ್ತು. ತಮ್ಮ ರಜಾದಿನಗಳನ್ನೆಲ್ಲ ಈ ಅರಣ್ಯನಾಶವನ್ನ ದಾಖಲಿಸಲೆಂದೇ ಮುಡಿಪಾಗಿಟ್ರು. ಇದು ನಮ್ಮನ್ನು ನೇರವಾಗಿ ಚಿಪ್ಕೋ ಚಳವಳಿಯ ಕಥೆಗೆ ಕರೆತರುತ್ತೆ. ಇದು ಕೇವಲ ಒಂದು ಪ್ರತಿಭಟನೆಯಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದು. 70ರ ದಶಕದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿರೋ ಸಾಮಾನ್ಯ ಹಳ್ಳಿಯ ಮಹಿಳೆಯರು ಮುನ್ನಡೆಸಿದ ಒಂದು ನಂಬಲಾಗದಷ್ಟು ಧೈರ್ಯದ ಅಹಿಂಸಾತ್ಮಕ ಹೋರಾಟವಿದು. ಚಿಪ್ಕೋ ಅಂದ್ರೆ ಅಪ್ಪಿಕೊಳ್ಳೋದು. ಇದರ ಹಿಂದಿನ ತಂತ್ರ ಎಷ್ಟು ಸರಳವಾಗಿತ್ತು ಅಂದ್ರೆ ಅಷ್ಟೇ ಶಕ್ತಿಯುತವಾಗಿತ್ತು. ಈ ಮಹಿಳೆಯರ ಸಂದೇಶ ಸ್ಪಷ್ಟವಾಗಿತ್ತು. ಈ ಮರ ಕಡಿಬೇಕಾ? ಹಾಗಾದ್ರೆ ಮೊದಲು ನಮ್ಮನ್ನು ಕಡಿಯಿರಿ. ನೋಡಿ, ಅಧಿಕಾರಿಗಳಿಗೆ ಆ ಮರಗಳು ಕೇವಲ ಲಾಭ ತರುವ ವಸ್ತುಗಳಾಗಿ ಕಂಡ್ರೆ, ಈ ಮಹಿಳೆಯರಿಗೆ ಆ ಇಡೀ ಕಾಡು ತಮ್ಮ ಜೀವನಾಧಾರವಾಗಿ ಕಾಣುತ್ತಿತ್ತು. ಈಗ ಈ ಚಳುವಳಿಯ ಒಂದು ನಿರ್ದಿಷ್ಟ ನಾಟಕೀಯ ಘಟನೆಗೆ ಹೋಗೋಣ. ವರ್ಷ 1977, ಅದ್ವಾನಿ ಗ್ರಾಮ. ಬಚನಿ ದೇವಿ ಅನ್ನೋ ಮಹಿಳೆ ಅಲ್ಲಿನ ಪ್ರತಿರೋಧವನ್ನ ಮುನ್ನಡೆಸ್ತಿದ್ರು. ಅವರ ಎದುರಿಗೆ ನಿಂತಿದ್ದವರು ಯಾರು ಗೊತ್ತಾ? ಆ ಅರಣ್ಯವನ್ನ ಕಡಿಯೋ ಕಾಂಟ್ರಾಕ್ಟ್ ಪಡೆದಿದ್ದ ಅವರ ಸ್ವಂತ ಗಂಡನೇ. ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಬಚನಿದೇವಿ ಮತ್ತು ಇತರ ಮಹಿಳೆಯರು ಹಗಲು ಹೊತ್ತಿನಲ್ಲೇ ಉರಿಯುವ ದೀಪಗಳನ್ನ ಹಿಡಿದು ಅವರನ್ನ ಎದುರಿಸಿದ್ರು. ಯಾಕೆ ಅಂತ ಕೇಳಿದಾಗ ಅವರು ಕೊಟ್ಟ ಉತ್ತರ ಅದ್ಭುತವಾಗಿತ್ತು. ಅವರು ಕೇವಲ ಪ್ರತಿಭಟಿಸ್ತಿರ್ಲಿಲ್ಲ, ಅವರು ಅಧಿಕಾರಿಗಳಿಗೆ ಪಾಠ ಕಲಿಸ್ತಿದ್ರು. ನಿಮ್ಗೆ ಕಣ್ಣಿದ್ರೂ ಕಾಡಿನ ನಿಜವಾದ ಮೌಲ್ಯ ಕಾಣುತ್ತಿಲ್ಲ, ಅದಕ್ಕೆ ನಾವು ಈ ದೀಪ ತಂದಿದ್ದೇವೆ ಅಂತ ಸಾಂಕೇತಿಕವಾಗಿ ಹೇಳ್ತಿದ್ರು. ಇದೇ ಆ ಸಂಘರ್ಷದ ಕೇಂದ್ರಬಿಂದು. ಸರ್ಕಾರದ ದೃಷ್ಟಿಕೋನವನ್ನ ಈ ಅರಣ್ಯಾಧಿಕಾರಿಯ ಮಾತುಗಳು ಸ್ಪಷ್ಟವಾಗಿ ಹೇಳ್ತಿದ್ವು. ಪ್ರಕೃತಿಯನ್ನ ಕೇವಲ ಲಾಭ ತರುವ ಒಂದು ಫ್ಯಾಕ್ಟರಿಯಂತೆ ನೋಡುವ ದೃಷ್ಟಿಕೋನವಿದು. ಆದರೆ ಇದಕ್ಕೆ ಮಹಿಳೆಯರ ಉತ್ತರ ಒಂದು ಹಾಡಿನ ರೂಪದಲ್ಲಿ ಬಂತು. ಆ ಹಾಡು ಕಾಡಿನ ನಿಜವಾದ ಮೌಲ್ಯವನ್ನ ಸಾರಿ ಹೇಳ್ತಿತ್ತು. ಒಂದು ಕಡೆ ಲಾಭ, ರಾಳ, ಮರ. ಇನ್ನೊಂದು ಕಡೆ ಮಣ್ಣು, ನೀರು, ಶುದ್ಧ ಗಾಳಿ. ಒಂದು ಕಡೆ ಲಾಭ, ಇನ್ನೊಂದು ಕಡೆ ಜೀವ. ಈ ಎರಡು ಪ್ರಪಂಚಗಳು ಅಲ್ಲಿ ಮುಖಾಮುಖಿಯಾಗಿದ್ವು. ಚಿಪ್ಕೋ ಚಳುವಳಿಯ ಈ ಪಾಠಗಳು ಕೇವಲ ಕಾಡಿಗೆ ಸೀಮಿತವಾಗಲಿಲ್ಲ. ವಂದನಾ ಶಿವ ಅವರು ಇದೇ ತತ್ವವನ್ನ ಕೃಷಿ ಕ್ಷೇತ್ರಕ್ಕೂ ತಂದ್ರು. ಇದು ನಮ್ಮನ್ನ ಏಕಸಂಸ್ಕೃತಿ ವರ್ಸಸ್ ಜೀವವೈವಿಧ್ಯ ಅನ್ನೋ ಒಂದು ದೊಡ್ಡ ಹೋರಾಟಕ್ಕೆ ಕರೆದೊಯ್ಯುತ್ತೆ. ಇದು ನಮ್ಮ ಇಂದಿನ ವಿಮರ್ಶೆಯ ಮೊದಲ ಪ್ರಮುಖ ಭಾಗ. ಹಾಗಾದ್ರೆ ಮನಸ್ಸಿನ ಏಕಸಂಸ್ಕೃತಿ ಅಂದ್ರೇನು? ಇದು ಕೇವಲ ಒಂದೇ ಒಂದು ಬೆಳೆಗೆ ಅಂಟ್ಕೊಂಡು ಉಳಿದೆಲ್ಲವನ್ನೂ ಕಡೆಗಣಿಸುವ ಮನಸ್ಥಿತಿ. ಇದು ಪ್ರಕೃತಿ ಮತ್ತು ನಮ್ಮ ಸಂಸ್ಕೃತಿ ಎರಡನ್ನೂ ಬಡವಾಗಿಸುತ್ತೆ. ಇದಕ್ಕೆ ವಿರುದ್ಧವಾದದ್ದೇ ಜೀವವೈವಿಧ್ಯ. ಇದು ವೈವಿಧ್ಯತೆಯನ್ನೇ ಆಚರಿಸುತ್ತೆ. ಪ್ರಕೃತಿಯ ಜೊತೆ ಜಗಳ ಮಾಡಲ್ಲ, ಅದರ ಜೊತೆ ಕೈಜೋಡಿಸಿ ಕೆಲಸ ಮಾಡುತ್ತೆ. ಇದು ಕೊರತೆಯನ್ನಲ್ಲ, ಸಮೃದ್ಧಿಯನ್ನ ಸೃಷ್ಟಿಸುತ್ತೆ. ಕೇವಲ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅಲ್ವಾ? ಅದಕ್ಕೆ ಶಿವ ಅವರು ನವಧಾನ್ಯ ಫಾರ್ಮ್ ಅನ್ನು ಸ್ಥಾಪಿಸಿದ್ರು. ಇದು ಕೇವಲ ಒಂದು ತೋಟವಲ್ಲ, ಇದು ಜೀವ ವೈವಿಧ್ಯತೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮಾಡಿ ತೋರಿಸುವ ಒಂದು ಜೀವಂತ ಪ್ರಯೋಗಾಲಯ. ಪ್ರಕೃತಿಯ ಜೊತೆ ಸೇರಿ ಕೆಲಸ ಮಾಡಿದ್ರೆ ಏನನ್ನ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಮತ್ತು ಇದರ ಫಲಿತಾಂಶಗಳು ನಿಜಕ್ಕೂ ಬೆರಗುಗಳಿಸುತ್ತವೆ.
ಈ ಫಾರ್ಮ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 630 ವಿವಿಧ ಬಗೆಯ ಭತ್ತದ ತಳಿಗಳನ್ನ ಸಂರಕ್ಷಿಸಿ ಬಳಸಲಾಗುತ್ತೆ. ಊಹಿಸಿ, ಒಂದೇ ಜಾಗದಲ್ಲಿ 630 ವಿಧದ ಭತ್ತ, ಇದರ ಜೊತೆಗೆ 150 ಬಗೆಯ ಗೋಧಿಯ ತಳಿಗಳು ಬೇರೆ. ಇದು ವೈವಿಧ್ಯತೆಯ ಶಕ್ತಿಗೆ ಹಿಡಿದ ಕೈಗನ್ನಡಿ. ಆದರೆ ನಿಜವಾದ ಪವಾಡ ಇರೋದು ಇಲ್ಲಿ. ಇದರ ಪ್ರಭಾವ ಕೇವಲ ಈ ಒಂದು ತೋಟಕ್ಕೆ ಸೀಮಿತವಾಗಲಿಲ್ಲ. ನವಧಾನ್ಯದಿಂದ ಸ್ಫೂರ್ತಿ ಪಡೆದ 100ಕ್ಕೂ ಹೆಚ್ಚು ಸಮುದಾಯ ಬೀಜ ಬ್ಯಾಂಕ್ಗಳ ಮೂಲಕ ಈ ಚಳವಳಿಯು ಸುಮಾರು 3,000ಕ್ಕೂ ಹೆಚ್ಚು ಭತ್ತದ ತಳಿಗಳು ಶಾಶ್ವತವಾಗಿ ಅಳಿದು ಹೋಗದಂತೆ ಉಳಿಸಿದೆ. ಇದು ಕೇವಲ ಕೃಷಿಯಲ್ಲ, ಇದು ನಮ್ಮ ಆಹಾರದ ಭವಿಷ್ಯವನ್ನ, ನಮ್ಮ ಸಂಸ್ಕೃತಿಯನ್ನ ಉಳಿಸುವ ಒಂದು ದೊಡ್ಡ ಆಂದೋಲನ. ಈಗ ನೋಡಿ, ಮರಗಳನ್ನ ಅಪ್ಪಿಕೊಳ್ಳುವುದು, ಬೀಜಗಳನ್ನ ಉಳಿಸುವುದು, ಈ ಸಣ್ಣ ಸಣ್ಣ ಕ್ರಿಯೆಗಳಿಂದ ಒಂದು ದೊಡ್ಡ ಜಾಗತಿಕ ತತ್ವಶಾಸ್ತ್ರ ಹೇಗೆ ಹುಟ್ಕೊಳ್ಳುತ್ತೆ ಅಂತ. ಇಲ್ಲಿ ಶಿವ ಅವರು ಪರಿಸರ ವಿಜ್ಞಾನ, ಮಾನವ ಹಕ್ಕುಗಳು ಮತ್ತು ಜಗತ್ತನ್ನು ನೋಡುವ ಒಂದು ಹೊಸ ದೃಷ್ಟಿಕೋನವನ್ನೇ ನಮ್ಮ ಮುಂದಿಡ್ತಾರೆ. ಇದು ನಮ್ಮ ವಿಮರ್ಶೆಯ 2ನೇ ಪ್ರಮುಖ ಭಾಗ. ಇಲ್ಲಿ ಒಂದು ಬಹಳ ಮುಖ್ಯವಾದ ಪರಿಕಲ್ಪನೆ ಬರುತ್ತೆ: ಪರಿಸರ ವರ್ಣಭೇದ. ಅಂದ್ರೆ ಮನುಷ್ಯರಿಂದ ಬೇರ್ಪಡಿಸೋ ಅನ್ಯಾಯ ನಮಗೆ ಗೊತ್ತು, ಆದ್ರೆ ಅದಕ್ಕಿಂತ ಆಳವಾದ, ಕಾಣದ ಒಂದು ಬೇರ್ಪಡಿಸುವಿಕೆ ನಡೀತಿದೆ ಅಂತ ಶಿವ ಹೇಳ್ತಾರೆ. ಅದು ನಾವು ಮನುಷ್ಯರು ಪ್ರಕೃತಿಗಿಂತ ಬೇರೆ ಮತ್ತು ಶ್ರೇಷ್ಠ ಅನ್ನೋ ಒಂದು ದೊಡ್ಡ ಭ್ರಮೆ. ಇವತ್ತಿನ ಎಲ್ಲಾ ಪರಿಸರ ಬಿಕ್ಕಟ್ಟುಗಳಿಗೂ ಇದೇ ಮೂಲ ಕಾರಣ ಅಂತ ಅವರು ವಾದಿಸ್ತಾರೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅವರು ಮುಂದಿಡುವ ಪರಿಕಲ್ಪನೆಯೇ ಭೂಪ್ರಜಾಪ್ರಭುತ್ವ. ಇದು ನಾವು ಜಗತ್ತನ್ನ ನೋಡೋ ರೀತಿಯಲ್ಲೇ ಒಂದು ಕ್ರಾಂತಿಕಾರಿ ಬದಲಾವಣೆ. ನಾನೇ ಕೇಂದ್ರ ಅನ್ನೋ ಮಾನವ ಕೇಂದ್ರಿತತೆಯಿಂದ ಭೂಮಿಯೇ ಕೇಂದ್ರ ಅನ್ನೋ ಭೂಕೇಂದ್ರಿತತೆಗೆ ಸಾಗುವುದು. ಇದರರ್ಥ ನಾವು ಈ ದೊಡ್ಡ ಜೀವಜಾಲದ ಒಂದು ಭಾಗವಷ್ಟೇ, ಮತ್ತು ಈ ಭೂಮಿಯ ಮೇಲಿರುವ ಬೇರೆಲ್ಲ ಜೀವಿಗಳ ಹಕ್ಕುಗಳನ್ನು ಗೌರವಿಸೋದು ನಮ್ಮ ಜವಾಬ್ದಾರಿ ಅಂತ ಒಪ್ಕೊಳ್ಳೋದು. ಮತ್ತು ಈ ಯೋಚನೆಗೆ ನಮ್ಮ ಸಂಸ್ಕೃತಿಯಲ್ಲೇ ಆಳವಾದ ಬೇರುಗಳಿವೆ. ಶಿವ ಅವರು ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ತಪೋವನ ಅಥವಾ ಶುದ್ಧತೆಯ ಅರಣ್ಯ ಅನ್ನೋ ಪರಿಕಲ್ಪನೆಯಿಂದ ಸ್ಫೂರ್ತಿ ಪಡೆಯುತ್ತಾರೆ. ಟ್ಯಾಗೋರ್ ಅವರ ಪ್ರಕಾರ ನಮ್ಮ ಶ್ರೇಷ್ಠ ವಿಚಾರಗಳು ಹುಟ್ಟಿಕೊಂಡಿದ್ದು ನಗರಗಳಲ್ಲೆಲ್ಲ ಕಾಡುಗಳಲ್ಲಿ. ಕಾಡೇ ನಿಜವಾದ ಜ್ಞಾನ, ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯದ ಮೂಲವಾಗಿತ್ತು. ಸರಿ, ಚಿಪ್ಕೋ ಚಳವಳಿಯಿಂದ ಶುರು ಮಾಡಿ ಬೀಜ ಬ್ಯಾಂಕ್ಗಳ ಮೂಲಕ ಹಾದು ನಾವು ಭೂಪ್ರಜಾಪ್ರಭುತ್ವದವರೆಗೆ ಬಂದಿದ್ದೇವೆ. ಹಾಗಾದ್ರೆ ಎಲ್ಲವನ್ನೂ ಒಟ್ಟುಗೂಡಿಸಿ ನೋಡಿದಾಗ ಈ ಕಾಡಿನ ತರಗತಿಯಿಂದ ನಾವು ಕಲಿಯಬೇಕಾದ ಅಂತಿಮ ಪ್ರಮುಖ ಪಾಠಗಳೇನು? ಕಾಡಿನ ಪಾಠಗಳು ತುಂಬಾ ಸರಳ ಮತ್ತು ಸ್ಪಷ್ಟ. ಮೊದಲನೆಯದು ವೈವಿಧ್ಯತೆಯೇ ಬದುಕು. 2ನೇದು ಸಹಬಾಳ್ವೆಯೇ ಭೂಮಿಯ ನಿಯಮ. 3ನೇದು ನಾವು ಪ್ರಕೃತಿಯಿಂದ ಬೇರೆಯಲ್ಲ, ಅದರ ಒಂದು ಭಾಗ. ಮತ್ತು ಕೊನೆಯದಾಗಿ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪಾಠ ಸಾಕು ಎಂಬ ಭಾವನೆ. ಪ್ರತಿಯೊಂದು ಜೀವಿಯೂ ತನಗೆ ಬೇಕಾದಷ್ಟನ್ನು ಮಾತ್ರ ತೆಗೆದುಕೊಂಡು ಶೋಷಣೆ ಅಥವಾ ಅನಗತ್ಯ ಸಂಗ್ರಹವಿಲ್ಲದೆ ಪ್ರಕೃತಿಯ ಕೊಡುಗೆಗಳನ್ನು ಆನಂದಿಸಬೇಕು ಅನ್ನೋ ಶಕ್ತಿಯುತ ಪಾಠವಿದು. ಮತ್ತು ಈ ಇಡೀ ಪ್ರಬಂಧ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಯಾವಾಗ್ಲೂ ಇನ್ನಷ್ಟು ಬೇಕು ಅಂತ ಓಡೋ ಜಗತ್ತಿನಲ್ಲಿ ಕಾಡು ನಮಗೆ ಒಂದು ನಿಮಿಷ ನಿಂತು ಯೋಚಿಸಲು ಹೇಳುತ್ತೆ. ನಾವು ಇನ್ನೇನು ಹೆಚ್ಚು ಪಡೆಯಬಹುದು ಎಂದು ಯೋಚಿಸುವ ಬದಲು ನಿಜವಾಗಿಯೂ ಸಾಕು ಎನ್ನುವುದರ ಅರ್ಥವೇನು ಅಂತ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕಿದೆ. ಆ ಪ್ರಶ್ನೆಗೆ ಉತ್ತರ ಹುಡುಕುದ್ರಲ್ಲೇ ನಿಜವಾದ ಸಮೃದ್ಧಿ ಅಡಗಿದೆ.